ಇಂದ್ರಿಯ ತುಷ್ಟಿ ಹಾಗೂ ಪ್ರಾಪಂಚಿಕ ಸಂಪತ್ತುಗಳಲ್ಲಿ ವಿಪರೀತ ಮೋಹವಿಟ್ಟು ಅವುಗಳಿಂದ ದಿಗ್ಭ್ರಾಂತನಾಗುವವನಿಗೆ ಪರಮಪ್ರಭುವಿನ ಸೇವೆ ಮಾಡಬೇಕೆಂಬ ದೃಢ ನಿಶ್ಚಯ ಉಂಟಾಗುವುದಿಲ್ಲ. ವೇದವು ಐಹಿಕ ಪ್ರಕೃತಿಯ ತ್ರಿಗುಣಗಳ ವಿಷಯವನ್ನು ಚರ್ಚಿಸುತ್ತದೆ. ಹೇ ಅರ್ಜುನ, ಈ ತ್ರಿಗುಣಗಳನ್ನು ಜಯಿಸಿ ಮೇಲೇರು. ಮೂರೂ ಗುಣಗಳಿಗೂ ಅತೀತನಾಗಿರು. ಲಾಭ ಗಳಿಕೆ ಹಾಗೂ ರಕ್ಷಣೆಗಳ ಬಗೆಗಿನ ಎಲ್ಲ ದ್ವಂದ್ವಗಳಿಂದ ಆತಂಕಗಳಿಂದ ಮುಕ್ತನಾಗು. ಆತ್ಮದಲ್ಲಿ ಸ್ಥಿತನಾಗು. ಇದನ್ನು ಭಗವದ್ಗೀತೆಯ 2ನೇ ಅಧ್ಯಾಯದ 44 ಮತ್ತು 45ನೇ ಶ್ಲೋಕದಲ್ಲಿ ಹೇಳಲಾಗತ್ತೆ. ವೇದ ಎಂದರೆ ಜ್ಞಾನದ ಗ್ರಂಥ. ದೇಶ, ಜನಸಂಖ್ಯೆ, ಪರಿಸರ ಇತ್ಯಾದಿಯನ್ನನುಸರಿಸಿ ಜ್ಞಾನಬೋಧನೆ ಮಾಡುವ ಅನೇಕಾನೇಕ ಗ್ರಂಥಗಳಿವೆ. ಭರತಖಂಡದ ಮಟ್ಟಿಗೆ ಹೇಳುವುದಾದರೆ ತಿಳಿವನ್ನು ಬೋಧಿಸುವ ಗ್ರಂಥ ರಾಶಿಯನ್ನು ವೇದ ಎಂದು ಕರೆಯಲಾಗಿದೆ. ಪಾಶ್ಚಿಮಾತ್ಯ ಜಗತ್ತಿನಲ್ಲಿ ಇಂತಹ ಗ್ರಂಥಗಳು ಹಳೆಯ ಒಡಂಬಡಿಕೆ, ಹೊಸ ಒಡಂಬಡಿಕೆ ಮುಂತಾದ ಹೆಸರುಗಳಿಂದ ಪ್ರಸಿದ್ಧವಾಗಿವೆ. ಮಹಮ್ಮದೀಯರು ಕುರಾನ್ ಗ್ರಂಥವನ್ನು ಪವಿತ್ರವಾದುದೆಂದು ಅಂಗೀಕರಿಸುತ್ತಾರೆ. ಈ ಎಲ್ಲ ಜ್ಞಾನಬೋಧಕ ಗ್ರಂಥಗಳ ಉದ್ದೇಶವಾದರೂ ಏನು? ನಾವು ಪರಿಶುದ್ಧ ಆತ್ಮರು ಎಂಬ ನಮ್ಮ ಸ್ಥಾನದ ಬಗೆಗೆ ನಮಗೆ ಶಿಕ್ಷಣ ನೀಡುವುದೇ ಈ ಗ್ರಂಥಗಳ ಉದ್ದೇಶ. ಕೆಲವು ನಿಯಮ ನಿಷೇಧಗಳನ್ನು ಹಾಕಿ ನಮ್ಮ ದೈಹಿಕ ಕಾರ್ಯಗಳನ್ನು ನಿರ್ಬಂಧಿಸುವುದು ಈ ಗ್ರಂಥಗಳ ಗುರಿ. ಇಂತಹ ನಿಯಮ ನಿಷೇಧಗಳು ನೈತಿಕತೆಯ ಕಟ್ಟಳೆಗಳು ಎಂದು ಪ್ರಖ್ಯಾತವೂ ಆಗಿದೆ. ಉದಾಹರಣೆಗೆ ಬೈಬಲ್ ಗ್ರಂಥವನ್ನೇ ತೆಗೆದುಕೊಳ್ಳೋಣ. ಈ ಗ್ರಂಥದಲ್ಲಿ 10 ದೈವಾಜ್ಞೆಗಳು ಇವೆ. ನಮ್ಮ ಬದುಕನ್ನು ನಿಯಂತ್ರಿಸುವುದು ಈ ಆಜ್ಞೆಗಳ ಗುರಿ. ಅತ್ಯುನ್ನತ ಮಟ್ಟದ ಪರಿಪೂರ್ಣತೆಯನ್ನು ಗಳಿಸುವಂತೆ ನಾವು ನಮ್ಮ ದೇಹವನ್ನು ನಿಯಂತ್ರಿಸಬೇಕು. ಹಾಗೆಯೇ ನಿಯಂತ್ರಕ ತತ್ವಗಳನ್ನು ಅನುಷ್ಠಾನ ಮಾಡದೆ ನಮ್ಮ ಜೀವಿತವನ್ನು ಪೂರ್ಣಗೊಳಿಸಿಕೊಳ್ಳುವುದು ಸಾಧ್ಯವಿಲ್ಲ ಎಂದು ಹೇಳಲಾಗುತ್ತದೆ. ನಿಯಂತ್ರಕ ತತ್ವಗಳು ದೇಶದಿಂದ ದೇಶಕ್ಕೆ, ಧರ್ಮ ಗ್ರಂಥದಿಂದ ಧರ್ಮ ಗ್ರಂಥಕ್ಕೆ ಬೇರೆಯಾಗಬಹುದು, ಅಥವಾ ಒಂದು ಧರ್ಮಗ್ರಂಥ ಹೇಳಿದ್ದನ್ನು ಇನ್ನೊಂದು ಹೇಳದೇ ಇರಬಹುದು. ಇದೇನು ಅಷ್ಟು ಮುಖ್ಯವಲ್ಲ, ಏಕೆಂದರೆ ಈ ತತ್ವಗಳನ್ನು ಆಯಾ ಕಾಲ, ಸಂದರ್ಭ ಹಾಗೂ ಜನರ ಮನೋಭಾವನೆಯನ್ನು ಅನುಸರಿಸಿ ರೂಪಿಸಲಾಗಿದೆ. ಆದರೆ ನಿಯಂತ್ರಕ ತತ್ವ ಮೂಲತಃ ಒಂದೇ. ಪ್ರಜಾಪಾಲನೆಗೆಂದು ಸರಕಾರವು ಹೇಗೆ ಕೆಲವು ನಿಯಮಗಳನ್ನು ಗೊತ್ತು ಮಾಡಿರುತ್ತದೆಯೋ ಇದು ಕೂಡ ಹಾಗೆಯೇ. ಕೆಲವು ಕೆಳಮಟ್ಟಿನ ನಿರ್ಬಂಧಗಳಿಲ್ಲದೆ ಒಂದು ಸರಕಾರವಾಗಲಿ ಇಲ್ಲವೇ ಒಂದು ನಾಗರಿಕ ಜನಾಂಗವಾಗಲಿ ಪ್ರಗತಿ ಸಾಧಿಸುವುದು ಸಾಧ್ಯವಿಲ್ಲ. ಮೇಲೆ ಉಲ್ಲೇಖಿಸಲಾಗಿರುವ ಶ್ಲೋಕಗಳಲ್ಲಿ ಶ್ರೀಕೃಷ್ಣನು ಅರ್ಜುನನನ್ನು ಉದ್ದೇಶಿಸಿ ಮಾತನಾಡುತ್ತಾ ವೇದೋಕ್ತ ನಿಯಂತ್ರಕ ತತ್ವಗಳು ಸತ್ವ, ರಜಸ್ ಹಾಗೂ ತಮಸ್ಸೆಂಬ ಐಹಿಕ ತ್ರಿಗುಣಗಳನ್ನು ನಿಯಂತ್ರಿಸುವ ಉದ್ದೇಶವುಳ್ಳವೂ ಆಗಿವೆ. ತ್ರೈಗುಣ್ಯ ವಿಷಯ ವೇದ ಎಂದು ಹೇಳುತ್ತಾನೆ. ವ್ಯಕ್ತಿಯು ಐಹಿಕ ತ್ರಿಗುಣಗಳಿಗೆ ಅತೀತನಾದ ಪರಿಶುದ್ಧ ಚೇತನಾತ್ಮ. ಹಾಗಾಗಿ ಅವನು ತನ್ನ ಈ ಸ್ವರೂಪ ಸ್ಥಿತಿಯಲ್ಲಿ ನೆಲೆಗೊಳ್ಳುವಂತೆ ಅರ್ಜುನನಿಗೆ ಕೃಷ್ಣನು ಬೋಧಿಸುತ್ತಾನೆ. ನಾವು ಈಗಾಗಲೇ ಹೇಳಿರುವಂತೆ ಇಂದ್ರಿಯಗಳು ಬಾಹ್ಯ ವಸ್ತುಗಳ ಸ್ಪರ್ಶಕ್ಕೆ ಬರುವುದರಿಂದ ಶೀತೋಷ್ಣ, ಸುಖ ದುಃಖ ಮುಂತಾದ ದ್ವಂದ್ವಗಳು ಉದ್ಭವಿಸುತ್ತವೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ವ್ಯಕ್ತಿಯು ತನ್ನನ್ನು ತನ್ನ ದೇಹದ ಜೊತೆಗೆ ಸಮೀಕರಿಸಿಕೊಳ್ಳುವುದರಿಂದ ಇಂತಹ ದ್ವಂದ್ವಗಳು ಉಂಟಾಗುತ್ತವೆ. ತಪಶ್ಚರ್ಯವೆಂದು ಹೇಳಲಾಗುತ್ತದೆ. ತಪಶ್ಚರ್ಯೆಯ ಬದುಕು ನಡೆಸಿದ ಅಥವಾ ಶಿಸ್ತಿನ ಜೀವನಕ್ಕೆ ಒಳಪಟ್ಟಿದ್ದ ಸ್ವರ್ಗೀಯ ಸುಖ ದಕ್ಕುತ್ತದೆಂದು ಭರವಸೆ ನೀಡುವ ವೇದದ ಮಾತಿಗೆ ಸುಖಾನುಭವ ಹಾಗೂ ಅಧಿಕಾರ ಬಯಸುವ ಜನರು ಮರುಳಾಗುತ್ತಾರೆಂದು ಕೃಷ್ಣನು ಇಲ್ಲಿ ಸೂಚಿಸುತ್ತಿದ್ದಾನೆ. ಸುಖ ಪಡುವುದು ನಮ್ಮ ಜನ್ಮಸಿದ್ಧ ಹಕ್ಕು, ಏಕೆಂದರೆ ಅಂತಹ ಬಯಕೆ ಚೇತನಾತ್ಮದ ಒಂದು ಲಕ್ಷಣ. ಆದರೆ ಈ ಚೇತನಾತ್ಮವು ಲೌಕಿಕ ನೆಲೆಯ ಸುಖ ಪಡಲು ಯತ್ನಿಸುತ್ತದೆ.
ಇದೇ ಇಲ್ಲಾಗುತ್ತಿರುವ ತಪ್ಪು. ಪ್ರತಿಯೊಬ್ಬರೂ ಪ್ರಾಪಂಚಿಕ ವಸ್ತುಗಳತ್ತ ಆಸೆಯಿಂದ ದೃಷ್ಟಿ ಹರಿಸುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಅಗಾಧ ಜ್ಞಾನವನ್ನು ಸಂಪಾದಿಸುತ್ತಿದ್ದಾರೆ. ಒಬ್ಬಾತ ರಾಸಾಯನಿಕ ತಜ್ಞನಾಗುತ್ತಿದ್ದಾನೆ, ಇನ್ನೊಬ್ಬ ಬೌದ್ಧ ವಿಜ್ಞಾನಿಯಾಗುತ್ತಿದ್ದಾನೆ, ಮತ್ತೊಬ್ಬ ರಾಜಕಾರಣಿ, ಮತ್ತೊಬ್ಬ ಕಲಾವಿದ. ಹೀಗೆ ಒಬ್ಬೊಬ್ಬರು ಒಂದೊಂದಾಗುತ್ತಿದ್ದಾರೆ. ಪ್ರತಿಯೊಂದು ವಿಷಯದ ಬಗೆಗೂ ಪ್ರತಿಯೊಬ್ಬನಿಗೂ ಅಷ್ಟಿಷ್ಟು ತಿಳಿದಿರುತ್ತದೆ. ಇದೇ ಮನುಷ್ಯನಿಗೆ ಒಂದು ವಿಷಯದ ಬಗ್ಗೆ ಎಲ್ಲವೂ ತಿಳಿದಿರುತ್ತದೆ. ಈ ತಿಳಿವನ್ನು ಜನಸಾಮಾನ್ಯವಾಗಿ ಜ್ಞಾನ ಎಂದು ಕರೆಯುತ್ತಾರೆ. ಆದರೆ ನಾನು ಈ ದೇಹವನ್ನು ಬಿಟ್ಟೊಡನೆಯೇ ಈ ಎಲ್ಲ ಜ್ಞಾನವೂ ತೊಡೆದು ಹೋಗುತ್ತದೆ. ಒಬ್ಬ ವ್ಯಕ್ತಿಯು ಅವನ ಹಿಂದಿನ ಜನ್ಮದಲ್ಲಿ ದೊಡ್ಡ ವಿದ್ವಾಂಸನಾಗದೇ ಇದ್ದಿರಬಹುದು. ಆದರೆ ಈ ಜನ್ಮದಲ್ಲಿ ಅವನು ಪುನಃ ಶಾಲೆಗೆ ಹೋಗಿ ಓದು, ಬರಹ ಮುಂತಾದ ಎಲ್ಲವನ್ನು ಮೊದಲಿನಿಂದ ಕಲಿಯಬೇಕು. ಹಿಂದಿನ ಜನ್ಮದಲ್ಲಿ ಕಲಿತಿದ್ದೆಲ್ಲ ಮರೆತು ಹೋಗಿರುತ್ತದೆ. ವಾಸ್ತವದ ಮಾತು ಎಂದರೆ ನಾವು ನಿತ್ಯ ಜ್ಞಾನವನ್ನು ಅರಿಸುತ್ತಿದ್ದೇವೆ. ಆದರೆ ಈ ಐಹಿಕ ದೇಹದಿಂದ ಅಂತಹ ಜ್ಞಾನವನ್ನು ಸಂಪಾದಿಸುವುದು ಸಾಧ್ಯವಿಲ್ಲ. ನಾವು ನಮ್ಮ ಆನಂದವನ್ನು ಗಳಿಸಲೆತ್ನಿಸುತ್ತಿರುವುದು ಈ ಐಹಿಕ ದೇಹಗಳಿಂದ. ಆದರೆ ದೈಹಿಕ ಸುಖವು ನಮ್ಮ ನಿಜವಾದ ಸುಖವಾಗುವುದಿಲ್ಲ. ಇದೇನಿದ್ದರೂ ಕೃತಕವಷ್ಟೇ. ಈ ಕೃತಕ ಸಂತೋಷ ಪಡೆಯುತ್ತಾ ಮುಂದುವರಿಯುವುದೇ ನಮ್ಮ ಉದ್ದೇಶವಾಗಿದ್ದಲ್ಲಿ ನಿತ್ಯ ಸುಖದ ನಮ್ಮ ಸ್ಥಾನ ಗಳಿಸಲಾರೆವು ಎಂಬುದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಈ ದೇಹವು ನಮಗೊದಗಿರುವ ಒಂದು ರೋಗಪೀಡಿತ ಅವಸ್ಥೆ. ರೋಗಪೀಡಿತನೊಬ್ಬನು ಸರಿಯಾಗಿ ಸುಖ ಪಡಲಾರ. ಉದಾಹರಣೆಗೆ ಕಾಮಾಲೆ ರೋಗವಿರುವ ಒಬ್ಬನಿಗೆ ಕಲ್ಲು ಸಕ್ಕರೆಯೂ ಕೂಡ ಕಹಿಯಾಗಿ ಕಾಣಿಸುತ್ತದೆ. ಅದೇ ಆರೋಗ್ಯವಂತನು ಕಲ್ಲು ಸಕ್ಕರೆಯನ್ನು ಸಿಹಿಯಾಗಿಯೇ ಗ್ರಹಿಸಬಲ್ಲ. ಈ ಎರಡೂ ಸಂದರ್ಭಗಳಲ್ಲೂ ಕಲ್ಲು ಸಕ್ಕರೆಯೇನೋ ಒಂದೇ, ಆದರೆ ಅದನ್ನು ಸವಿಯುವವರ ಸ್ಥಿತಿಗನುಗುಣವಾಗಿ ರುಚಿ ಬೇರೆ ಬೇರೆಯಾಗಿರುತ್ತದೆ. ದೇಹಕ್ಕೆ ಸಂಬಂಧಿಸಿದಂತೆ ಮಾತ್ರ ಬದುಕುವ ನಮ್ಮ ಈ ರೋಗಗ್ರಸ್ತ ಮನೋಭಾವನೆಯನ್ನು ನಾವು ಗುಣಪಡಿಸಿಕೊಂಡಿಲ್ಲದೆ ಆಧ್ಯಾತ್ಮಿಕ ಬದುಕಿನ ಸವಿ ನಮ್ಮ ನಾಲಿಗೆಗೆ ಹತ್ತುವುದಿಲ್ಲ. ವಾಸ್ತವವಾಗಿ ಆಧ್ಯಾತ್ಮಿಕ ಬದುಕು ನಮಗೆ ಕಹಿಯಾಗಿಯೇ ಕಾಣುತ್ತದೆ. ಇದೇ ಹೊತ್ತು ಐಹಿಕ ಬದುಕಿನ ಸುಖ ಭೋಗವನ್ನು ವರ್ಧಿಸಿಕೊಂಡಂತೆಲ್ಲ ನಾವು ನಮ್ಮ ರೋಗಗ್ರಸ್ತ ಅವಸ್ಥೆಯನ್ನು ಉಲ್ಬಣಿಸಿಕೊಳ್ಳುತ್ತಲೇ ಇರುತ್ತೇವೆ. ವಿಷಮ ಶೀತ ಜ್ವರ ಬಂದಿರುವಾಗ ವ್ಯಕ್ತಿಯು ಗಟ್ಟಿ ಆಹಾರವನ್ನು ಸೇವಿಸುವಂತಿಲ್ಲ. ಆದರೂ ಅವನನ್ನು ಸಂತೋಷಪಡಿಸಲು ಅವನಿಗೆ ಗಟ್ಟಿ ಆಹಾರ ಕೊಟ್ಟರೆ ಆ ರೋಗಿಯು ತನ್ನ ಸ್ಥಿತಿಯನ್ನು ಇನ್ನಷ್ಟು ಜಟಿಲಗೊಳಿಸಿಕೊಳ್ಳುತ್ತಾನೆ. ಅವನ ಪ್ರಾಣಕ್ಕೆ ಅಪಾಯ ಬಂದರೂ ಬಂದಂತೆ. ಐಹಿಕ ಅಸ್ತಿತ್ವದ ಯಾತನೆಗಳಿಂದ ನಮಗೆ ನಿಜವಾಗಿಯೂ ಮುಕ್ತಿ ಬೇಕಾಗಿದ್ದಲ್ಲಿ ನಾವು ನಮ್ಮ ದೇಹದ ಬೇಡಿಕೆಗಳನ್ನು ಹಾಗೂ ಸಂತೋಷಗಳನ್ನು ಮಿತಗೊಳಿಸಬೇಕು. ವಾಸ್ತವವಾಗಿ ಐಹಿಕ ಸುಖವು ಸುಖವೇ ಅಲ್ಲ. ನಿಜವಾದ ಸುಖ ನಿಂತು ಹೋಗುವುದಿಲ್ಲ. ಮಹಾಭಾರತದಲ್ಲಿ ರಮಂತೆ ಯೋಗಿನೋನಂತೆ ಎಂದು ಪ್ರಾರಂಭವಾಗುವ ಒಂದು ಶ್ಲೋಕವಿದೆ. ಆಧ್ಯಾತ್ಮಿಕ ನೆಲೆಗೆ ಉನ್ನತಿ ಪಡೆಯಲು ಯತ್ನಿಸುತ್ತಿರುವ ಯೋಗಿಗಳು ಯೋಗಿನಃ ನಿಜವಾಗಿಯೂ ಸುಖಾನುಭವ ಪಡೆಯುತ್ತಿದ್ದಾರೆ ರಮಂತೆ. ಆದರೆ ಅವರು ಪಡುತ್ತಿರುವ ಸುಖವು ಕೊನೆ ಇಲ್ಲದ್ದು, ಅದು ಅನಂತೆ ಎಂಬುದು ಈ ಶ್ಲೋಕದ ಅರ್ಥ. ಹೀಗೇಕೆ ಪ್ರಸಕ್ತ ಯೋಗಿಗಳು ಪಡುತ್ತಿರುವ ಸುಖವು ಪರಮ ಭೋಕ್ತೃವಿನ ಅಂದರೆ ರಾಮ ಶ್ರೀಕೃಷ್ಣನ ಸಂಬಂಧದಲ್ಲಿರುವುದೇ ಇದಕ್ಕೆ ಕಾರಣ. ಶ್ರೀಕೃಷ್ಣನೇ ನಿಜವಾದ ಭೋಕ್ತೃ. ಭಗವದ್ಗೀತೆಯು ಈ ಮಾತನ್ನು ನಮಗೆ ಸಮರ್ಥಿಸುತ್ತದೆ ಕೂಡ. ಈ ಭೋಕ್ತೃ ಎನ್ನುವಂತಹ ಪದವೇ ಹೇಳುವ ರೀತಿಯಲ್ಲಿ ಕೃಷ್ಣನ ಭಕ್ತರಾದವರಿಗೆ ಖಂಡಿತ ಯಾವತ್ತೂ ಸಾವಿಲ್ಲ. ಅವರು ಚಿರಂಜೀವಿಗಳಾಗುತ್ತಾರೆ. ಸದಾಕಾಲ ಕೃಷ್ಣನನ್ನ ನೆನೆಯುವ ಮನಸ್ಸು, ಆತ್ಮ ಪ್ರತಿ ಕ್ಷಣವೂ ಶುದ್ಧವಾಗುತ್ತದೆ. ಶುದ್ಧಾತ್ಮವು ಯಾವತ್ತಿಗೂ ಈ ಕಲ್ಮಶಗಳೆಂಬ ಕಲಿಯುಗದಲ್ಲಿ ಸ್ಥಿರವಾಗುವುದಿಲ್ಲ. ಭಗವಂತನ ನೆಲೆ ಕಂಡ ನಂತರ ಅದು ಆ ಭಗವಂತನ ಬೃಂದಾವನದಲ್ಲಿ ಸದಾಕಾಲ ನೆಲೆಯಾಗುವಂತಹ ಮುಕ್ತಿಯನ್ನು ಪಡೆದುಕೊಳ್ಳುತ್ತದೆ ಎನ್ನುವುದು ಈ ಅಧ್ಯಾಯದ ಒಂದು ಅರ್ಥ.
ಸೊ ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಜನನ ಮತ್ತು ಮರಣಗಳ ಆಚೆಗೆ ಏನಿದೆ ಎನ್ನುವುದರ ಇನ್ನೂ ಸಂಕ್ಷಿಪ್ತ ವಿವರಗಳನ್ನು ಮುಂಬರುವ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ಈ ವಿಡಿಯೋನ ಯಾವೊಂದು ವಿಡಿಯೋನು ಮಿಸ್ ಮಾಡದೆ ಎಲ್ಲ ವಿಡಿಯೋನು ಕೇಳಿ. ವೀಕ್ಷಕರೇ, ಮತ್ತೆ ಇದೇ ರೀತಿಯ ಸಂದೇಶವನ್ನು ಕೇಳೋದಕ್ಕೆ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಇದೇ ರೀತಿಯ ಸಂದೇಶಕ್ಕೆ ನಾಳೆಯ ವಿಡಿಯೋಗೆ ಕಾಯ್ತಾ ಇರಿ. ಮತ್ತೆ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.